ಆಗ ಕೀರ್ತನ ಅಳ್ತಾ, ಲೇ ಈ ಮೂವಿ ಚೆನ್ನಾಗಿಲ್ಲ ಖುಷಿ, ಹೀರೋ ಹೀರೋಯಿನ್ನ ಒಂದು ಮಾಡೋದ್ ಬದಲು ಈ ಮೂವಿಲೇನೆ ಅವ್ರನ್ನ ಸಾಯಿಸ್ತಿದ್ದಾರಲ್ಲ, ಆ ಡೈರೆಕ್ಟರ್ ಚೆನ್ನಾಗಿ ಬರ್ದಿಲ್ಲ ಈ ಮೂವಿನ. ಖುಷಿ ಅವಳ ತಲೆಗೆ ಹೊಡಿತಾ, ಲೇ ಟ್ರೂ ಲವ್ಸ್ ನೆವರ್ ಎಂಡ್ ಅಂತ ಹೇಳಿಲ್ವಾ? ಆಗ ಕೀರ್ತನ, ಅದೇನೋ ನೀನು ಹಾಕೋ ಮೂವಿನೋ ನಿನ್ನ ಥರನೇ ಇರುತ್ತೆ. ಸರಿ ಆಯಿತು, ನಾನು ಬರ್ತೀನಿ, ಲೇಟ್ ಆಯಿತು, ಬಾಯ್. ವೇದ, ಡಿನ್ನರ್ಗೆ ಎಲ್ಲರೂ ಬನ್ನಿ ಅಂದ್ಲು. ಆಗ ಖುಷಿ, ಅದಕ್ಕೆ ಏನು ಮಾಡಿದ್ದೀರಾ? ವೇದ, ಸೊಪ್ಪಿನ ಸಾರು ಅನ್ನ ಅಂದ್ಲು. ಖುಷಿ ಮುಖಾನ ಸಪ್ಪಗೆ ಮಾಡ್ಕೋತಾ, ಕೊಡಿ ಅದಕ್ಕೆ ಅಂದ್ಲು. ಆಗ ಅಲ್ಲಿಗೆ ಶ್ರೀ ಬಂದು, ಖುಷಿ ಸೊಪ್ಪು ತಿಂದರೆ ನಿನ್ನ ಆರೋಗ್ಯನೂ ಚೆನ್ನಾಗಿರುತ್ತೆ, ಆಮೇಲೆ ನೀನು ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡ್ಬೋದು. ಆಗ ಮೋಕ್ಷನೂ ಮಾತಾಡ್ತಾ, ಲೇ ನಂತರ ಚೆನ್ನಾಗೂ ಆಡ್ಬೋದು ಗೊತ್ತಾ ಅಂದ. ಖುಷಿ ಕೆಮ್ತ, ಏನು ಅದಕ್ಕೆ ನಿನ್ನ ವಾಯ್ಸ್ ಇಷ್ಟೊಂದು ಕಠೋರವಾಗಿರೋದು? ಮೋಕ್ಷ, ನನ್ನ ಬಗ್ಗೆ ಏನಾದರೂ ಮಾತಾಡು, ಆದರೆ ನನ್ನ ಮ್ಯೂಸಿಕ್ ಬಗ್ಗೆ ಮಾತಾಡ್ದು ಚೆನ್ನಾಗಿರಲ್ಲ ಅಂದ. ವೇದ ಮಾತಾಡ್ತಾ, ಪ್ಲೀಸ್ ನೀವು ಊಟ ಮಾಡುವಾಗಲಾದರೂ ಜಗಳ ಮಾಡದೇ ಇರ್ತೀರಾ? ಆಗ ಮೋಕ್ಷ ಮಾತಾಡ್ತಾ, ಇಲ್ಲ ಅದಕ್ಕೆ ನಾನು ಸುಮ್ಮನಿದ್ರೂ ಇವಳೇನೆ ನಾನು ಕೆಣಿಕೊಂಡು ಬರ್ತಾಳೆ ಅಂತ. ಖುಷಿ, ಅಯ್ಯಪ್ಪ ಎಷ್ಟು ಸುಳ್ಳು ಹೇಳ್ತೀಯಾ? ನೀನೇ ನನ್ನ ಕಾಲು ಎಳೆಯೋದು, ನಾನಲ್ಲ. ಆಗ ಶ್ರೀ, ಊಟ ಮಾಡಬೇಕಾದ್ರೆ ಮಾತಾಡಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ, ಸುಮ್ಮನೆ ಊಟ ಮಾಡಿ ಅಂದ. ಎಲ್ಲರೂ ಬೇಗ ಬೇಗ ಊಟ ಮಾಡಿ ಮಲ್ಗೋಕೆ ಹೋದರು. ನೆಕ್ಸ್ಟ್ ಮಾರ್ನಿಂಗ್ ಖುಷಿ ಟೈಮ್ ನೋಡ್ತಾ, ಅಯ್ಯೋ ಆಗಲೇ 5:30 ಆಗಿದೆ. ಬೇಗ ಬೇಗ ಎದ್ದು ರನ್ನಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟೇಡಿಯಂಗೆ ಹೋದ್ಲು. ಸ್ಟೇಡಿಯಮ್ಮಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಗ ಶ್ರೀ, ಖುಷಿ ಯಾಕೆ ಇಷ್ಟು ಬೇಗ ತಿಂತಿದೀಯಾ, ಸ್ವಲ್ಪ ನಿಧಾನಕ್ಕೆ ತಿನ್ನು. ಖುಷಿ, ಜ್ಯೇಷ್ಠ ಇವತ್ತು ಕಾಲೇಜ್ ಹೋಗಬೇಕು, ಈಗಾಗಲೇ ಲೇಟ್ ಆಗಿದೆ, ಪ್ಲೀಸ್ ಇವತ್ತೊಂದಿನ ಕಾಲೇಜಿಗೆ ಡ್ರಾಪ್ ಮಾಡ್ತೀಯಾ? ಆಗ ಶ್ರೀ ಮೋಕ್ಷನ ಕಡೆ ನೋಡಿ, ಮೋಕ್ಷ ಖುಷಿನ ಕಾಲೇಜ್ ಹತ್ರ ಬಿಟ್ಬಾ ಅಂದ. ಮೋಕ್ಷ, ಖುಷಿ ಇವತ್ತೊಂದಿನ ಕರ್ಕೊಂಡೋಗ್ತೀನಿ, ನಾಳೆಯಿಂದ ನೀನೇ ಹೋಗಬೇಕು ಅಂದ. ಖುಷಿ ಸರಿ ಅಂತ ಕತ್ತಳ್ಳಾಡ್ಸಿದ್ಲು. ಆಗ ಖುಷಿ ಅಂತ ಕೀರ್ತನ ಮನೆಗೆ ಬಂದ್ಲು. ಖುಷಿ, ನೀನು ಇನ್ನೂ ತಿಂಡಿ ತಿಂತಿದೀಯಾ, ಫಸ್ಟ್ ಡೇನೇ ಕಾಲೇಜಿಗೆ ಲೇಟಾಗಿ ಹೋದರೆ ನಾವು ಆಮೇಲೆ ಟೀಚರ್ ಹತ್ರ ಟಾರ್ಗೆಟ್ ಆಗಬೇಕಾಗುತ್ತೆ. ಆಗ ಖುಷಿ, ಕೀರ್ತನ ಇವತ್ತು ಅಣ್ಣ ಬಿಟ್ಕೊಡ್ತಾನೆ, ಸುಮ್ಮನೆ ಇರು. ಆಗ ಕೀರ್ತನ, ಸರಿಯಾಗಿದ್ರೆ ನಾನು ಸ್ವಲ್ಪ ಸೀರಿಯಲ್ ನೋಡ್ಕೊಂಡು ಬರ್ತೀನಿರು ಅಂತ ಹೋದ್ಲು. ಖುಷಿ, ಲೇ ಆಮೇಲೆ ಅವ್ನು ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ, ಅಷ್ಟೇ ಸುಮ್ಮನೆ ಇಲ್ಲೇ ಇರು. ಆಗ ವೇದ ಲಂಚ್ ಬಾಕ್ಸ್ನ ಖುಷಿ ಕಡೆ ಕೊಡ್ತಾ, ತಗೋ ಖುಷಿ, ಎಲ್ಲನೂ ಖಾಲಿ ಮಾಡ್ಕೊಬರ್ಬೇಕು, ವಾಪಸ್ ತರೋ ಆಗಿಲ್ಲ ಅಂತ ಟೀಚರ್ ಥರ ವಾರ್ನ್ ಮಾಡಿದ್ಲು. ಖುಷಿ ಸರಿ ಅಂತ ತಲೆ ಅಲ್ಲಾಡ್ಸಿದ್ಲು. ಅಷ್ಟರಲ್ಲಿ ಮೋಕ್ಷ, ಖುಷಿ ಲೇಟಾಯಿತು ಬಾರೆ ಅಂದ. ಖುಷಿ ಎಲ್ರಿಗೂ ಬಾಯ್ ಹೇಳಿ ಕೀರ್ತನ ಬಾರೆ ಅಂತ ಹೇಳಿ ಇಬ್ಬರು ಹೋಗಿ ಬೈಕ್ ಹತ್ತಿದ್ರು. ಖುಷಿ ಮತ್ತು ಕೀರ್ತನ ಬೈಕಿಂದ ಇಳಿದು ಬಾಯ್ ಅಂತ ಹೇಳಿ ಕಾಲೇಜ್ ಕಡೆ ಹೋದರು. ಆಗ ಮೋಕ್ಷ, ಟಿಕೆಟಿಂದ ಮನಿ ತೆಗೆದು ಬರುವಾಗ ಆಟೋ ಅಥವಾ ಬಸ್ಸಿಗೆ ಬಾ, ನಾನು ವಾಪಸ್ ಬರೋಕ್ಕಾಗಲ್ಲ ಅಂತ ಹೇಳಿ ಹೊರಟ. ಖುಷಿ ದುಡ್ಡಿಸ್ಕೊಂಡು ಸರಿ ಅಣ್ಣ ಅಂತ ಹೇಳಿ ಇಂದ ಹೊರಟರು. ಆಗ ಕೀರ್ತನ, ಲೇ ಖುಷಿ, ಸೀನಿಯರ್ ಏನಾದರೂ ನಮ್ಮನ್ನ ಪ್ರ್ಯಾಂಕ್ ಮಾಡ್ತಾರಾ ಅಂದ್ಲು. ಖುಷಿ, ಲೇ ಹಾಗೇನೂ ಆಗಲ್ಲ, ಸುಮ್ಮನೆ ಬಾ. ಲೇ ನಾನು ಎಷ್ಟು ಮೂವಿ ನೋಡಿದ್ದೀನಿ ಗೊತ್ತಾ, ಸೀನಿಯರು ಜೂನಿಯರ್ಸ್ನ ಪ್ರ್ಯಾಂಕ್ ಮಾಡ್ತಿರ್ತಾರೆ, ನನಗಂತೂ ಭಯ ಆಗುತ್ತೆ ಖುಷಿ. ಆಗ ಖುಷಿ, ಲೇ ನಿಜನ ಜೀವನದಲ್ಲೂ ಅದೇ ರೀತಿ ಆಗುತ್ತೆ ಅಂತ ನೀನು ನಂಬ್ತೀಯಾ? ಅದೆಲ್ಲ ಫಿಲಮಲ್ಲಿ ಕಣೆ, ಮೊದಲು ನಮ್ಮ ಕ್ಲಾಸ್ ಎಲ್ಲಿದೆ ಅಂತ ಹುಡ್ಕೋಣ ಬಾ. ಕೀರ್ತನ ಅಲ್ಲಿರೋ ಒಬ್ರಿಗೆ, ಅಣ್ಣ ಇಲ್ಲಿ ಫಸ್ಟ್ ಇಯರ್ ಕ್ಲಾಸ್ ಎಲ್ಲಿದೆ ಅಂತ ಕೇಳಿದ್ಲು. ಕಾರ್ನರ್ ರೂಮ್ ಐತಲ್ಲ ಅದೇ ಅಂದರು. ಕೀರ್ತನ, ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿ ರೂಮ್ ಕಡೆ ಹೊರಟರು. ರೂಮಲ್ಲಿ ಆಗಲೇ ಟೀಚರ್ ಬಂದಿದ್ದರು. ಕೀರ್ತನ ಮತ್ತು ಖುಷಿ ಅವ್ರನ್ನ ನೋಡಿ ಫುಲ್ ಭಯಪಟ್ಟರು. ಆಗ ಕೀರ್ತನ, ಲೇ 9ಗೆ ಅಲ್ವಾ ಕ್ಲಾಸ್ ಇರೋದು, ಈಗ ಇನ್ನೂ 8:45, ಆಗಲೇ ಕ್ಲಾಸ್ ಸ್ಟಾರ್ಟ್ ಆಗೈತಲ್ಲ. ಆರ್ ವಿ ಗೆಟ್ಟಿಂಗ್ ಮ್ಯಾಮ್ ಅಂತ ಖುಷಿ ಟೀಚರ್ನ ಕೇಳಿದ್ಲು. ಆಗ ಟೀಚರ್ ಅವ್ರ ಕಡೆ ನೋಡ್ತಾ, ಎಷ್ಟು ಗಂಟೆ ಕ್ಲಾಸ್ ಬರೋದು, ಕ್ಲಾಸ್ 8:30 ನಿಮ್ಗೆ ಗೊತ್ತಿಲ್ವಾ ಅಂದರು. ಆಗ ಖುಷಿ, ಮ್ಯಾಮ್ ಬಸ್ ಸಿಗಲಿಲ್ಲ. ಆಗ ಟೀಚರ್, ಇಲ್ಲಿಗೆ ಬಂದವ್ರಿಗೆಲ್ಲ ಬಸ್ ಸಿಕ್ಕೈತೆ, ನಿಮಗೆ ಮಾತ್ರ ಬಸ್ ಸಿಗ್ಲಿಲ್ವಾ, ನಾನು ಸೇರಿಸಲ್ಲ, ನೆಕ್ಸ್ಟ್ ಕ್ಲಾಸಿಗೆ ಬರೋಗಿ. ಖುಷಿ, ಮ್ಯಾಮ್ ಇದೊಂದು ಸಲ ಚಾನ್ಸ್ ಕೊಡಿ ಮ್ಯಾಮ್ ಪ್ಲೀಸ್, ನೆಕ್ಸ್ಟ್ ಟೈಮಿಂದ ಈ ಥರ ಮಾಡಲ್ಲ ಪ್ಲೀಸ್ ಮ್ಯಾಮ್.
ಆಗ ಟೀಚರ್, ಸರಿ ಹಾಗಿದ್ರೆ ನಾನೊಂದು ವರ್ಕ್ ಹೇಳ್ತೀನಿ, ಮಾಡ್ತೀರಾ? ಆಗ ಖುಷಿ, ಏನು ಮಾಡಬೇಕು ಹೇಳಿ ಮ್ಯಾಮ್. ಆಗ ಟೀಚರ್ ಟೇಬಲ್ ಮೇಲಿದ್ದ ರೋಸ್ನ ಖುಷಿಗೆ ಕೊಡ್ತಾ, ಕಾಲಿಡಾರಲ್ಲಿ ಯಾರು ಬರ್ತಾರೋ ಅವ್ರಿಗೆ ನೀನು ಪ್ರಪೋಸ್ ಮಾಡಬೇಕು. ಖುಷಿ, ಓಕೆ ಮ್ಯಾಮ್ ಅಂತ ಹೇಳಿ ಕಾಲಿಡಾರ್ ಹತ್ರ ಯಾರೋ ಬರೋ ಸದ್ದು ಕೇಳ್ತಾ ಇತ್ತು. ಖುಷಿ ತಕ್ಷಣ ಆ ಕಡೆ ನೋಡಿದ್ಲು. ಅಲ್ಲಿ ಇಬ್ರು ಹುಡುಗರು ನಡ್ಕೊಂಡು ಬರ್ತಿದ್ರು. ಸೂರ್ಯನ ಕಿರಣ ಅವ್ರ ಮೇಲ್ ಬೀಳ್ತಾ ಇತ್ತು. ಒಳ್ಳೆ ಹೀರೋ ಥರ ಕಾಣ್ತಾ ಇದ್ರು. ಅವ್ರನ್ನ ನೋಡಿ ನಮ್ಮ ಖುಷಿ ಪ್ರಪೋಸ್ ಮಾಡೋ ಥರ ಕುತ್ಕೊಂಡು ಮುಜುಗರ ಪಡ್ತಾ ರೋಸ್ನ ಕೊಟ್ಲು. ಆಗ ಆ ಹುಡುಗ ನಗಾಡ್ತಾ ರೋಸ್ ಇಸ್ಕೊಂಡು, ಏನು ಥ್ಯಾಂಕ್ಸ್ ಹೇಳ್ತಿದ್ಯಾ? ಅವತ್ತು ಮಾಡಿರೋ ಹೆಲ್ಪ್ಗೆ ಈ ರೀತಿ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂತ ಹೇಳ್ದ. ಅದು ಬೇರೆ ಯಾರೂ ಆಗಿರಲಿಲ್ಲ. ಆ ದಿನ ಖುಷಿಗೆ ಬಾಯ್ ಫ್ರೆಂಡ್ ಅಂತ ಹೇಳಿದ ಹುಡುಗ ರಿಷಿ ಅಲ್ಲಿದ್ದ. ಆಗ ಖುಷಿ ಮಾತಾಡ್ತಾ, ರಿಷಿ ಅದು ಆಗಲ್ಲ, ಮ್ಯಾಮ್ ಹೇಳಿದ್ರು ಅದಕ್ಕೆ ಮಾಡಿದೆ ಅಂತ ಹೇಳಿ ಕ್ಲಾಸ್ ರೂಮ್ ಕಡೆ ನೋಡಿದ್ಲು. ಆಗ ಅಲ್ಲಿ ಯಾವ ಮ್ಯಾಮ್ ಕೂಡ ಇರಲಿಲ್ಲ. ಕ್ಲಾಸ್ ಒಳಗೆ ತಲೆ ಹಾಕಿ ನೋಡಿದಾಗ ಇವತ್ತು ಟೀಚರಾಗಿ ನಿಂತಿದ್ದ ಹುಡುಗಿ ಬೆಂಚಲ್ಲಿ ಕೂತಿದ್ಲು. ಇದನ್ನ ನೋಡಿ ಖುಷಿಗೆ ಫುಲ್ ಬೇಜಾರಾಯಿತು. ಅಯ್ಯೋ, ಇಷ್ಟೊತ್ತು ಅವ್ರು ನನ್ನ ಪ್ರ್ಯಾಂಕ್ ಮಾಡಿದ್ರಾ? ನೋ ಅಂದ್ಕೊಂಡ್ಲು. ಎಂಥ ದಡ್ಡಿ ನಾನು, ಎಷ್ಟು ಬೇಗ ನಂಬಿಟ್ಟೆ. ಆಗ ಇಲ್ಲಿಗೆ ಒಂದು ಸ್ವೀಟ್ ವಾಯ್ಸ್ ಕೇಳ್ತು. ಸಾರಿ ಕುಶಾನ್ಯ, ಬೇಜಾರು ಮಾಡ್ಕೋಬೇಡ. ಅದು ಟೀಚರ್ ಎಲ್ಲ ನಿಮ್ಮನ್ನ ವೆಲ್ಕಮ್ ಮಾಡಿ ಅಂದಿದ್ರು. ನಾವು ಸ್ವಲ್ಪ ತಮಾಷೆ ಇರಲಿ ಅಂತ ಈಗ ಮಾಡಿದ್ವಿ. ಬೇಜಾರು ಮಾಡ್ಕೋಬೇಡ ಅಂದರು. ಆಗ ಖುಷಿ, ಅಕ್ಕ ನಿಮಗೆ ನನ್ನ ನೇಮ್ ಹೇಗೆ ಗೊತ್ತಾಯಿತು? ಆಗ ಅವರು ರಿಜಿಸ್ಟರ್ ಬುಕ್ಕಲ್ಲಿ ನೋಡಿದೆ ಅಂದರು. ಏನಿವೆ, ನನ್ನ ನೇಮ್ ಲಾವಣ್ಯ, ನಿಮ್ಮ ಸೀನಿಯರ್. ನಿಮ್ಮ ಕ್ಲಾಸ್ 10ಗೆ ಇದ್ದಿದ್ದು, ನಿಮಗೆ ವೆಲ್ಕಮ್ ಮಾಡೋಕ್ಕೋಸ್ಕರ 9ಗೆ ಬನ್ನಿ ಅಂದ್ವಿ. ಈಗ ಸ್ಟ್ರೈಟ್ಗೆ ಹೋಗಿ ಲೆಫ್ಟ್ ತಗೊಂಡ್ರೆ ನಿಮ್ಮ ಕ್ಲಾಸ್ ಕಾರ್ನರಲ್ಲೇ ಇದೆ. ಆಗ ಕೀರ್ತನ ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿ ಖುಷಿನ ಕರ್ಕೊಂಡು ಕ್ಲಾಸ್ ಒಳಗಡೆ ಹೋದರು. ಕ್ಲಾಸ್ಗೆ ಯಾರೂ ಬಂದಿರಲಿಲ್ಲ. ಕ್ಲಾಸ್ ಖಾಲಿ ಇತ್ತು. ಕೀರ್ತನ ಮತ್ತು ಖುಷಿ ಕಿಟಕಿ ಪಕ್ಕ ಹೋಗಿ ಕೂತ್ಕೊಂಡ್ರು. ಆಗ ಕೀರ್ತನ ಮಾತಾಡ್ತಾ, ಖುಷಿ, ನಾನು ನಿಜವಾಗ್ಲೂ ಅವ್ರನ್ನ ಟೀಚರ್ ಅನ್ಕೊಂಡ್ಬಿಟ್ಟಿದ್ದೆ ಕಣೆ. ಖುಷಿ ತಲೆ ಆಡಿಸ್ತಾ ಅಂದ್ಲು. ಆಗ ಇಲ್ಲಿಗೆ ರಿಷಿ ಮತ್ತು ಕಿರಣ್ ಕೂಡ ಬಂದರು. ರಿಷಿ ಅವ್ರ ಹಿಂದೆ ಬೆಂಚ್ ಹೋಗಿ ಕೂತ್ಕೊಂಡ. ಆಗ ರಿಷಿ, ಕುಶಾನ್ಯ, ಯಾಕೆ ನನಗೆ ರೋಸ್ ಕೊಟ್ಟೆ, ಏನಾಯ್ತು ಅಂತ ಕೇಳ್ದ. ಆಗ ಕೀರ್ತನ ಎಲ್ಲಾನು ಹೇಳಿದ್ಲು. ಆಗ ರಿಷಿ ನಗುನ ಕಂಟ್ರೋಲ್ ಮಾಡ್ತಾ, ಖುಷಿ, ನಾನು ಬಂದಿದ್ದಕ್ಕೆ ಸರಿ ಆಯಿತು, ಇಲ್ಲಾಂದರೆ ಲೆಕ್ಚರ್ ಅಥವಾ ನಿಮ್ಮ ರೋಮಿಯೋ ಬಂದಿದ್ದಿದ್ರೆ. ಖುಷಿ, ರೋಮಿಯೋನ? ಯಾರು? ರಿಷಿ, ಅದೇ ಅವತ್ತು ನನ್ನ ಮೀಟ್ ಮಾಡಿಸಿದ್ನಲ್ಲ ಅವನು. ಖುಷಿ, ಅವನ ಬಗ್ಗೆ ಯಾಕೆ ಮಾತಾಡ್ತೀಯಾ ಈಗ? ರಿಷಿ, ನನ್ನ ಬದಲು ಅವನು ಬಂದಿದ್ದಿದ್ರೆ ಆಗ? ಖುಷಿ, ಅವ್ರನ್ನ ನೋಡಿದ್ರೆ ಲೆಕ್ಚರ್ ಥರ ಕಾಣ್ತಾರ, ಒಳ್ಳೆ ಪೆದ್ದು ನೀನು. ಕೀರ್ತನ, ನಾವೇನೋ ದಡ್ರಲ್ಲ, ಅದು ಮ್ಯಾಮ್ ಅಂದರು ಅಲ್ವಾ, ಅದಕ್ಕೆ ಸ್ವಲ್ಪ ನರ್ವಸ್ ಆದ್ವಿ ಅಷ್ಟೇ. ಆಗ ರಿಷಿ ಖುಷಿ ನೋಡ್ತಾ, ತಕೋ ಚಾಕ್ಲೇಟ್ನ ಅಂದ. ನಂಗೆ ಬೇಡ ಅಂತ ಖುಷಿ ಹೇಳಿದ್ಲು. ಆಗ ರಿಷಿ ಮನಸ್ಸಲ್ಲೇ ನಗಾಡ್ತಾ, ಇವಳು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ಲೋ ಹಂಗೆ ಇದ್ದಾಳೆ, ಒಂಚೂರು ಚೇಂಜೇ ಆಗಿಲ್ಲ. ಆಗ ರಿಷಿ ಮಾತಾಡ್ತಾ, ಕುಶನ್ಯ, ಯಾಕೆ ಕೋಪ ಮಾಡ್ಕೋತೀಯ, ನಾನೇನಂದೆ ಅಂತ, ಯಾರನ್ನೂ ಅಷ್ಟು ಬೇಗ ನಂಬೇಡ ಅಂತ ಅಂದೆ ಅಷ್ಟೇ, ಇವಾಗ ತಗೋ ಚಾಕ್ಲೇಟ್ನ. ಖುಷಿ ಚಾಕ್ಲೇಟ್ ಇಸ್ಕೋತಾ, ನೀವು ಹೇಗೆ ಈ ಕಾಲೇಜಿಗೆ ಬಂದರೆ ಓದ್ವಿಗೆ ಸಿಕ್ಕಿದ್ರಿ, ಈಗಾಗಲೇ ನಾನು ಓದೋ ಕಾಲೇಜಲ್ಲೇ ಇದ್ದೀರಾ, ನಿಜವಾಗ್ಲೂ ಯಾರು ನೀವು ಅಂತ ರಿಷಿನ ಕೇಳಿದ್ಲು. ರಿಷಿ ಒಂದು ಕ್ಷಣ ಶಾಕ್ ಆಗಿಬಿಟ್ಟ. ನಾನು ಯಾರು ಅಂತ ಇವಳಿಗೆ ಏನಾದರೂ ಗೊತ್ತಾಯ್ತಾ ಅಂತ ಮನಸ್ಸಲ್ಲೇ ಹೇಳ್ಕೊತಿದ್ದ. ಕಿರಣ್ ಮಾತಾಡ್ತಾ, ನಮ್ಮ ಅಂಕಲ್ ಫ್ರೆಂಡ್ ಇಲ್ಲಿನ ಪ್ರಿನ್ಸಿಪಲ್, ಅದಕ್ಕೆ ಇಲ್ಲಿಗೆ ಬಂದ್ವಿ. ನೀವು ಈ ಕಾಲೇಜ್ ಅಂತ ನಮಗೇನು ಗೊತ್ತು ಅಂದ. ಖುಷಿ ನಗಾಡ್ತಾ, ಸುಮ್ಮನೆ ಕೇಳಿದೆ ಅಷ್ಟೇ. ರಿಷಿನ್ ಮುಖ ನೋಡಿ ಏನೋ ಸಿಗಾಕೊಂಡೆ ಅನ್ನೋ ಥರ ನೋಡ್ತಿದ್ದಾನೆ. ಕೀರ್ತನ ಕಿರಣ್ನ ನೋಡ್ತಾ, ನೀವು ಯಾರು? ರಿಷಿ ಮಾತಾಡ್ತಾ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಕಿರಣ್. ಕೀರ್ತನ ಅವನಿಗೆ ಶೇಕ್ ಹ್ಯಾಂಡ್ ಕೊಡ್ತಾ, ಐ ಆಮ್ ಕೀರ್ತನ ಅಂದ್ಲು. ಕಿರಣ್ ಬಾಯ್ ಬಿಟ್ಕೊಂಡು ಕೀರ್ತನನ ನೋಡ್ತಾನೆ ಇದ್ದ. ಆಗ ರಿಷಿ, ಲೋ ಕೈ ಬಿಡೋ, ಎಷ್ಟೊತ್ತಿಂದ ನೋಡ್ತಾನೆ ಇದೆಯಾ ಕೀರ್ತನನ್ನ. ಆಗ ಕಿರಣ್ ಕೀರ್ತನ ಕೈ ಬಿಟ್ಟು ಈ ಅಂತ ನಗಡ್ದ. ಸ್ವಲ್ಪ ಹೊತ್ತು ಅವ್ರು ಹೀಗೆ ಮಾತಾಡ್ತಿದ್ರು. ಆಗ ಅಲ್ಲಿಗೆ ಧ್ರುವ ಬಂದ. ಆಗ ಧ್ರುವ, ಖುಷಿ, ನೀನು ನನ್ನ ಬಿಟ್ಟು ಬಂದ, ಯಾವಾಗಲೂ ನಾವಿಬ್ಬರು ಜೊತೆಲೇ ತಾನೇ ಬರ್ತಿದ್ದಿದ್ದು. ಆಗ ಕೀರ್ತನ, ಇಷ್ಟೆಲ್ಲ ಆದಮೇಲೂ ನಾವು ನಿನ್ನ ಜೊತೆ ಬರ್ತೀವಿ ಅಂದ್ಕೊಂಡಿದ್ದೀಯಾ? ಅಷ್ಟೊತ್ತಿಗೆ ಎಲ್ಲರೂ ಕ್ಲಾಸಿಗೆ ಬಂದರು. ಖುಷಿ ಧ್ರುವಾಗೆ, ಪ್ಲೀಸ್ ಹೋಗು, ಯಾಕೆ ಈ ಥರ ಕಾಲೇಜಲ್ಲಿ ಬಿಹೇವ್ ಮಾಡ್ತಿದ್ಯಾ
ಅಂತ ಹೇಳಿದ್ಲು. ಆಗ ಧ್ರುವ ಕಾಲೇಜ್ ಬಿಟ್ಮೇಲೆ ಮಾತಾಡ್ತೀನಿ ನಿನ್ನ ಹತ್ರ ಅಂತ ಹೇಳಿ ಹೋದ. ಆಗ ಕ್ಲಾಸ್ ಲೆಕ್ಚರ್ ಬಂದರು. ಎಲ್ಲರೂ ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಹೇಳಿದ್ರು. ಆಗ ಲೆಕ್ಚರ್ ವೆರಿ ಗುಡ್ ಮಾರ್ನಿಂಗ್, ಪ್ಲೀಸ್ ಸಿಟ್ ಡೌನ್ ಅಂತ ಹೇಳಿದ್ರು. ನನ್ನ ಹೆಸರು ಸುನೀತಾ, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರ್ ಅಂತ ಹೇಳಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಮ್ಯಾಮ್ ಅಟೆಂಡೆನ್ಸ್ ಹಾಕಿ ಇವತ್ತು ಫಸ್ಟ್ ಡೇ, ಅದಕ್ಕೆ ಕ್ಲಾಸ್ ಮಾಡಲ್ಲ, ಎಲ್ಲರೂ ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಎಲ್ಲರೂ ಅವ್ರ ನೇಮ್ ಹೇಳಿದ್ರು. ಮ್ಯಾಮ್ ಕೆಮಿಸ್ಟ್ರಿ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕ್ಲಾಸ್ ಮಾಡಿ ಅಲ್ಲಿಂದ ಹೊರಟರು. ಖುಷಿ ಮುಂದೆ ಕೂತಿದ್ದ ಒಂದು ಹುಡುಗಿಗೆ ಸುಮಂಗಲ ಅಂತ ಹೇಳಿದ್ಲು. ಆಗ ಆ ಕಡೆಯಿಂದ ಹೌದು ನೀವ್ಯಾರು ಅಂದ್ಲು. ನಾನು ಕುಶಾನ್ಯ ಅಂತ ಹೇಳಿದ್ಲು. ಆಗ ಸುಮಂಗಳ ನಾನು ಬಂದಾಗ್ಲಿಂದ ಯಾರೂ ನನ್ನ ಜೊತೆ ಮಾತಾಡ್ತಾನೇ ಇರಲಿಲ್ಲ, ಸದ್ಯ ನೀವಾದರೂ ನನ್ನ ಜೊತೆ ಮಾತಾಡಿದ್ರಲ್ಲ ಅಂದ್ಲು. ಆಗ ಖುಷಿ, ನೀವು ಹಾಸ್ಟೆಲಲ್ಲಿ ಇರ್ತೀರಾ? ಆಗ ಸುಮ ಹೌದು ನಾನು ಹಾಸ್ಟೆಲಲ್ಲೇ ಇರೋದು. ಕೀರ್ತನ ಮತ್ತು ಖುಷಿ ಸುಮ ಕ್ಲಾಸಿಂದ ಹೊರಗಡೆ ಬಂದರು. ಅಷ್ಟೇ ಆಗಿರೋದ್ರಿಂದ ಯಾವುದೇ ಲೆಕ್ಚರ್ ಕೂಡ ಕ್ಲಾಸ್ ತಗೊಂಡಿರಲಿಲ್ಲ. ಅದಕ್ಕೆ ಕೀರ್ತನ, ಖುಷಿ ಮತ್ತು ಸುಮ ಕ್ಲಾಸಿಂದ ಹೊರಗಡೆ ಬಂದರು. ಕೀರ್ತನ, ಸುಮಾ ಇನ್ನೊಬ್ಳೇ ಹಾಸ್ಟೆಲ್ವರೆಗೂ ಹೋಗ್ತೀಯಾ ಅಂದ್ಲು. ಆಗ ಸುಮ ಇಲ್ಲ, ನನ್ನ ಜೊತೆ ಒಬ್ಬರು ಅಕ್ಕ ಇದ್ದಾರೆ, ಅವ್ರ ಜೊತೆ ಹೋಗ್ತೀನಿ. ಕೀರ್ತನ, ಸರಿ ಆಗಿದ್ರೆ ನಾವು ಬರ್ತೀವಿ ಅಂದ್ಲು. ಖುಷಿ ಬಾಯ್ ಅಂತ ಹೇಳಿ ಕಾಲೇಜ್ ಹೊರಗಡೆ ಬಂದರು. ಆಗ ಅಲ್ಲಿದ್ದ ಧ್ರುವ ಖುಷಿ ನಿಂತ್ಕೋ ಅಂತ ಹೇಳ್ದ. ಖುಷಿ ಅವನ ಮಾತು ಕೇಳಿದ್ರು ಕೇಳದೇ ಇರೋ ಹಾಗೆ ನಾಟಕ ಮಾಡಿದ್ಲು. ಆಗ ಧ್ರುವನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ಖುಷಿ ಕೈನ ಇಟ್ಕೊಂಡು ಬಾ ನನ್ನ ಜೊತೆ ಬೈಕಲ್ಲಿ ಹೋಗೋಣ ಅಂತ ಹೇಳ್ದ. ಖುಷಿ ನನ್ನ ಕೈ ಬಿಡೋ. ಅಲ್ಲಿ ಒಂದು ವಾಯ್ಸ್ ಕೇಳ್ತು, ಖುಷಿ ನನ್ನ ಜೊತೆ ಬರ್ತಾಳೆ ಅಂತ. ಖುಷಿ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ರಿಷಿ ಸ್ಮೈಲ್ ಮಾಡ್ತಾ ನಿಂತಿದ್ದ. ಆಗ ಧ್ರುವ ನೀನು ಯಾಕೆ ಅವಳ ಕರ್ಕೊಂಡು ಹೋಗ್ತೀಯಾ? ಆಗ ಕೀರ್ತನ, ಯಾಕಂದರೆ ಅವನು ಖುಷಿ ಬಾಯ್ ಫ್ರೆಂಡ್, ಅವಳು ಅವನ ಜೊತೆನೇ ಹೋಗ್ಬೇಕಲ್ವಾ ಅಂದ್ಲು. ರಿಷಿ ಖುಷಿನ ಕರ್ಕೊಂಡು ಹೋದ. ಕೀರ್ತನ, ಈಗ ನೀವು ಮತ್ತೆ ನಮ್ಗೆ ಹೆಲ್ಪ್ ಮಾಡಿದ್ರಿ, ಹೌದು ನೀವು ಯಾವ ಊರು ಅಂದ್ಲು. ಆಗ ರಿಷಿ ನಾವು ಬೆಂಗಳೂರು ಸೈಡ್ ಅವರು, ಇಲ್ಲಿಗೆ ಸೀಟ್ ಸಿಕ್ತು ಅಂತ ಬಂದ್ವಿ. ಖುಷಿ ಆಗಿದ್ರೆ ನೀವು ಹಾಸ್ಟೆಲಲ್ಲಿ ಇರ್ತೀರಾ? ಆಗ ಕಿರಣ್ ಮಾತಾಡ್ತಾ ಹೌದು ನಾವು ಹಾಸ್ಟೆಲಲ್ಲಿ ಇರೋದು ಅಂದ. ಖುಷಿ ಆಗಿದ್ರೆ ನೀವು ಹೋಗಿ, ನಾವು ಬಸ್ ಸ್ಟ್ಯಾಂಡ್ ಹೋಗಬೇಕು, ನಿಮಗೆ ದೂರ ಆಗುತ್ತೆ ಅಂತ ಹೇಳಿದ್ಲು. ಕಿರಣ್ ಮಾತಾಡ್ತಾ ಹಾಸ್ಟೆಲ್ ಇರೋದು ಬಸ್ ಸ್ಟ್ಯಾಂಡ್ ಹತ್ರನೇ ಅಂದ. ಖುಷಿ ಬೇಗ ಬನ್ನಿ, ಇಲ್ಲಾಂದ್ರೆ ಬಸ್ ಮಿಸ್ ಆಗುತ್ತೆ. ಕೀರ್ತನ, ಆಗಲೇ 1 ಕಾಲಾಗೈತೆ, ಇನ್ನು 1/4 ಗಂಟೆ ಅಷ್ಟೇ ಇರೋದು, ಬೇಗ ಬನ್ನಿ ಅಂದ್ಲು. ಆಗ ಕಿರಣ್ ಆಮೇಲೆ ಬಸ್ ಇಲ್ವಾ ನಿಮಗೆ ಅಂತ ಕೇಳ್ದ. ಕೀರ್ತನ, ಐತೆ, ಆದರೆ 1 ಅವರ್ ವೆಯ್ಟ್ ಮಾಡಬೇಕು ಅಂದ್ಲು. ಹೀಗೆ ಸ್ವಲ್ಪ ಹೊತ್ತು ನಡ್ಕೊಂಡು ಬಂದರು. ಬಸ್ ಸ್ಟಾಪ್ ಸಿಕ್ತು. ಖುಷಿ ಬಸ್ ಬಂದಿದೆ, ನಾವಿನ್ನು ಹೋಗ್ತೀವಿ. ಕೀರ್ತನ, ಹೌದು ಹಾಸ್ಟೆಲ್ ಎಲ್ಲಿದೆ ಇಲ್ಲಿ ಅಂದ್ಲು. ಕಿರಣ್ ಹೀಗೆ ಹೋಗಿ ರೈಟ್ ತಕ್ಕೊಂಡ್ರೆ ಅಲ್ಲೇ ಹಾಸ್ಟೆಲ್. ಕೀರ್ತನ ಬಾಯ್ ಎಂದು ಖುಷಿನ ಕರ್ಕೊಂಡು ಬಸ್ ಹತ್ತಿದ್ಲು. ರಿಷಿ ಯಾಕೆ ಮನಸ್ಸಲ್ಲೇ ಖುಷಿ ಇನ್ನೂ ಚಿಕ್ಕ ವಯಸ್ಸಿಂದ ಬದಲಾಗಿಲ್ಲ ಅಂದ್ಕೊಂಡ? ಅಂದರೆ ರಿಷಿಗೆ ಖುಷಿ ಚಿಕ್ಕ ವಯಸ್ಸಿಂದನೂ ಗೊತ್ತಾ? ಹಾಗಿದ್ರೆ ಖುಷಿಗೆ ಯಾಕೆ ರಿಷಿ ನೆನಪಿಲ್ಲ? ಇದೆಲ್ಲ ತಿಳ್ಕೋಬೇಕು ಅಂತ ಅಂದರೆ ಕೇಳ್ತಾ ಇರಿ ಖುಷಿ.